ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮನೋಜ್ ಅಂತ. ಐ ಆಮ್ ಇಂಟು ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನ್. ನಮ್ಮ ಕಂಪನಿ ಹೆಸರು GR ಸೆಲಿಬ್ರೇಷನ್ಸ್ ಅಂತ. ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಮನೆ ಅನ್ನೋದು ನನಗೆ ತುಂಬ ಡೆಪ್ತಾಗಿ ಈ ಥರ ಕಲರ್ಸು, ಈ ಥರ ಡಿಸೈನ್ಸು, ಈ ಥರ ಎಲಿಮೆಂಟ್ಸು ಇರೋ ಒಂದು ಜಾಗದಲ್ಲಿ ಏನೇನು ಬರಬೇಕು ಇವೆಲ್ಲನೂ ವಿಂಗಡಿಸಿ ಎಲ್ಲ ಮಾಡಬೇಕು ಅಂದರೆ ಒಂದು ಕಾಂಪ್ಲೆಕ್ಸ್ ಥಿಂಗ್ ಅದು. ನಮ್ಮ ಹೊಸ ಮನೆ ಚೆನ್ನಾಗಿ ಬರಬೇಕು ಅಂತ ನಮ್ಗೆ ತುಂಬ ಕನಸುಗಳಿತ್ತು. ಸಾಕಷ್ಟು ಡೆಕೋರೇಟರ್ಸ್ ಹತ್ರ ಹೋದ್ವಿ, ಎಲ್ಲೂ ನಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ. ಕೊನೆಯಲ್ಲಿ ಸಿಕ್ಕಿದ್ರು ನಮ್ಮ ಕಿಶೋರ್ ಆರ್ಕಿಟೆಕ್ಟ್ ಅವರು. ಫ್ರಮ್ ವಾಕ್ಸೆಲ್ ಡಿಸೈನ್ ಲ್ಯಾಬ್. ಎಸ್. ಈ ಕಾನ್ಸೆಪ್ಟ್ಸು ಮ್ಯಾಚ್ ಆಗುತ್ತೆ, ನಿಮ್ಗೆ ಯಾವ ಕಾನ್ಸೆಪ್ಟ್ಸ್ ಇಷ್ಟ ಆಗುತ್ತೆ ಅಂತ ಇನ್ಕ್ವಿಸಿಟಿವ್ ಆಗಿ ಕ್ಲೀನಾಗಿ ಒಂದು ಡೀಟೇಲ್ಡಾಗಿ ಎಕ್ಸ್ಪ್ಲನೇಷನ್ ಕೊಟ್ಟರು. ಆ ಎಕ್ಸ್ಪ್ಲನೇಷನ್ ಕೊಡುವಾಗಲೇ ನಮ್ಗೆ ಅರ್ಥ ಆಗೋಯ್ತು ಈಸ್ ಹ್ಯಾವಿಂಗ್ ಪ್ಯಾಷನ್ ಅಂತ. ಸೊ ಇಟ್ ಮೇಡ್ ಅಸ್ ಈಸಿ. ಸೊ ಮಾತಾಡ್ತಾ ನಮ್ಮ ಇಮ್ಯಾಜಿನೇಷನ್ಸ್ನ ವರ್ಡಿಂಗ್ಸಲ್ಲಿ ಇಟ್ವಿ. ಅವರು ಕ್ಲೀನಾಗಿ ಅರ್ಥ ಮಾಡಿಕೊಂಡು ಎಲ್ಲ ಬರ್ಕೊಂಡು ನೋಟ್ ಮಾಡಿಕೊಂಡು ಲೇಔಟ್ ಪ್ಲ್ಯಾನ್ ತೊಗೊಂಡು ಎಷ್ಟು ಸ್ಕ್ವೇರ್ ಫೀಟ್ ಇದೆ, ಪ್ರತಿಯೊಂದೂ ಯಾವ ಮೂಲೆಗೆ ಏನೇನು ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ತೊಗೊಂಡು ಹೋದರು. ಅವ್ರದ್ದು ಜಸ್ಟ್ ಒಂದೇ ಮೀಟಿಂಗ್ ನಾವು ಮಾಡಿದ್ದು ನಮಗೆ ತುಂಬ ಖುಷಿ ಆಗೋಯ್ತು. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ವ, ಆ ಥರ ಅವ್ರು ಕೊಟ್ಟಿದ್ದು ಫಸ್ಟ್ ಡಿಸೈನೇ ನಮ್ಗೆ ಇಷ್ಟ ಆಗೋಯ್ತು. ಅವ್ರದ್ದು ಐಡಿಯಾ ಎಲ್ಲ ಚೆನ್ನಾಗಿದೆ ಅಂತ ಅರ್ಥ ಆಯಿತು. ನಾವು ಯಾವುದಕ್ಕೂ ಇಂಟರ್ಫಿಯರ್ ಆಗೋಕ್ಕೆ ಇಷ್ಟ ಆಗ್ಪಡಿಲ್ಲ. ನಾವು ಎಲ್ಲ ಅವ್ರೇನು ಕೊಟ್ಟಿದ್ದಾರೋ ಸ್ವಲ್ಪ ನಮ್ಮ ಚೇಂಜಸ್ ಮಾಡ್ಕೊಂಡ್ಬೇ ಹೊತ್ತು ಬೇರೆ ಏನು ಚೇಂಜಸ್ಸೇ ಮಾಡೋಕ್ಕೋಗಿಲ್ಲ. ಅಷ್ಟು ಐಡಿಯಾ ಅವ್ರಿಗೆ ಇತ್ತು. ಹಿ ಈಸ್ ವೆರಿ ಟ್ಯಾಲೆಂಟೆಡ್.